ಈ ತುಳಸಿ ಅಮ್ಮನ ಹತ್ರ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡ್ತಾಳಲ್ಲ, ಸ್ವಲ್ಪ ಹೊತ್ತಿಗೆ ಮುಂಚೆ ನೀನ್ ಇರ್ಬೇಕಿತ್ತು. ಅವಾಗ ನೋಡ್ತಿದ್ದೆ ಇವಳು ಡ್ರಾಮಾನ. ಅಯ್ಯೋ ದೇವ್ರೆ, ನಿಜವಾಗ್ಲೂ ನೀವು ನನ್ನ ಹೊಟ್ಟೆಲ್ ಹುಟ್ಟಿರೋ ಮಕ್ಳೇನೋ? ಒಳ್ಳೆ ಶತ್ರು ತರ ಅವಳನ್ನ ನೋಡ್ತಾ ಇದ್ದೀರಾ ನೀವು? ಅತ್ತೆ ಹೋಗ್ಲಿ ಬಿಡಿ, ನನ್ ಬಗ್ಗೆ ತಾನೇ ಹೇಳ್ತಿದ್ದಾರೆ, ಹೇಳ್ಕೊಂಡು ಹೋಗ್ಲಿ ಬಿಡಿ ಅತ್ತೆ. ಏನ ಹೇಳ್ಕೊಂಡು ಹೋಗ್ಲಿ ಬಿಡಿನಾ? ಓ ಮೇಡಮ್ ಅವರು ನೀವು ಪರ್ಮಿಷನ್ ಕೊಟ್ರೆ ನಾವು ಮಾತಾಡ್ಬೇಕು ಅಲ್ವಾ? ಹಾಗಲ್ಲ ಮಾವ. ಇಷ್ಟು ದಿನ ನಿನ್ನ ಇಲ್ಲಿರೋದಕ್ ಬಿಟ್ನಲ್ಲ, ನಂದೇ ತಪ್ಪು. ನಡಿ ಹೊರಗಡೆ. ಅಲ್ಲ ಮಾವ, ನಡಿ ಹೊರಗಡೆ. ಅತ್ತೆ ಧ್ರುವ ಏನ್ ಸುಮ್ನಿರೋ, ನಡಿ ಹೊರಗಡೆ. ಧ್ರುವ ನಾನ್ ಕೈಯಾರ ತಳ್ಳೋದಕ್ಕಿಂತ ಮುಂಚೆ ಹೊರಟೋಗು ಹೊರಗಡೆ. ಅಲ್ಲ ಧ್ರುವ, ನನ್ ಮಾತ್ ಕೇಳಿ. ಬಾ. ಏನಾಯ್ತು ತುಳಸಿ? ಎದ್ದೇಳಮ್ಮ. ಏನಾಗಿದೆಯೋ ಗೊತ್ತಿಲ್ಲ ಅವನ್ಗೆ. ತುಳಸಿ ತುಳಸಿ ಏನಾಯ್ತಮ್ಮ? ತುಳಸಿ ಏನಾಗಿದೆ ಅವನ್ಗೆ? ಅಯ್ಯೋ ರಾಮ. ತುಳಸಿ ತುಳಸಿ ಏನಾಗಲ್ಲ, ಹೆದರ್ಕೋಬೇಡ ತುಳಸಿ. ಅವನ್ ಏನೇ ಮಾತಾಡಿದ್ರು ನಾನ್ ನಿನ್ ಜೊತೆಗಿರ್ತೀನಿ. ಅವನ್ ತಲೆ ಕೆಟ್ಟು ಅವ್ನ್ ಯಾಕೆ ಈ ತರ ಮಾಡ್ತಿದ್ದಾನೆ ಅಂತ ಅರ್ಥ ಆಗ್ತಿಲ್ಲ. ತುಳಸಿ, ನಾನಿರೋವರೆಗೂ ಈ ಮನೆಯಿಂದ ನಿನ್ನ ಯಾರು ಹೊರಗಾಕಕ್ಕಾಗಲ್ಲ. ಹೆದರ್ಕೋಬೇಡಮ್ಮ, ನಾನಿದ್ದೀನಿ. ಅತ್ತೆ, ನಾನ್ ನಿಮಗ್ ಹೇಳ್ದೆ ತಾನೆ, ನನ್ಗೆ ಹೂವು ಸಿಂಗಾರ ಎಲ್ಲ ಬೇಡ ಅಂತ, ಸಂತೋಷವಾಗಿರೋದಕ್ ಪಡ್ಕೊಂಡ್ ಬಂದಿಲ್ಲ ಅಂತ. ಅವನು ಬುದ್ಧಿ ಇಲ್ಲ ಅಂದ್ರೆ ನೀನು ಬುದ್ಧಿ ಇಲ್ವಾ ತುಳಸಿ? ತುಳಸಿ ನೋಡಿದ್ಯಣ್ಣ, ಸ್ಟಾರ್ಟ್ ಆಯ್ತು ಈ ತುಳಸಿ ಓವರ್ ಆಕ್ಟಿಂಗು. ಇವಳನ್ನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು. ಯಾಕೋ ಅವಳನ್ನ ಆತರ ತಳ್ದೆ? ಇದೇ ನಿನ್ ಮನೆ ಅನ್ಕೊಂಡಿದ್ಯೇನೋ? ಇದು ನಮ್ಮಪ್ಪನ್ ಮನೆ. ಇಲ್ಲಿ ನಿನ್ಗೆ, ದೀಪಾಗೆ, ನನ್ಗೆ, ನನ್ನ ಹೆಂಡತಿಗೆ ಇರೋದಕ್ ಮಾತ್ರ ಅಧಿಕಾರ ಇರೋದು, ಇವಳಿಗಲ್ಲ. ಸರಿಯಾಗಿ ಹೇಳ್ದೆ ಅಣ್ಣ, ಇವಳಿಗೆ ಏನಿದೆ ನಮ್ಮ ಮನೇಲಿ ಇರೋದಕ್ಕೆ ಅಧಿಕಾರ? ಯಾವಾಗ ನೋಡಿದ್ರು ಏನಾದ್ರೂ ಒಂದ್ ಕಿತಾಪತಿ ಮಾಡ್ತಾನೆ ಇರ್ತಾಳೆ. ಶಕುನಿ ಇವಳು. ಏನೇ ನೀನ್ ಹೇಳ್ತಾ ಇರೋದು? ಇವಳಿಗೆ ಅಧಿಕಾರ ಇಲ್ಲ ಅಂದ್ರೆ ಅವಳಿಗಿದ್ಯೇನೋ? ಸರ್ಸು, ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಊರಲ್ಲಿ ಹೋಗಿ ಕೇಳು, ಅವಳ ಬಗ್ಗೆ ಏನ್ ಮಾತಾಡ್ತಾರೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಊರವ್ರ ಬಗ್ಗೆ ನನ್ಗೆ ಚಿಂತೆ ಇಲ್ಲ ಸರ್ಸು, ಆದ್ರೆ ನೀನ್ ಅವಳ ಬಗ್ಗೆ ತಪ್ಪಾಗಿ ಮಾತಾಡ್ಬೇಡ. ಮೈನಾ ನನ್ನ ಹೆಂಡತಿ, ಈ ಮನೆ ಸೊಸೆ. ಬಾಯ್ ಮುಚ್ಕೊಂಡು ಸುಮ್ನೆ ನಿಂತ್ಕೊಳ. ಇವ್ನ್ ಯಾರನ್ನೋ ಮನೆಗ್ ಸೊಸೆ ಅಂತ ಕರ್ಕೊಂಡ್ ಬಂದಿದ ತಕ್ಷಣ ನಾನು ಒಪ್ಕೊಂಡ್ಬಿಡ್ಬೇಕಲ್ಲ? ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಮೈನಾ ಬರ್ತಾಳೆ, ಅವಳನ್ನ ಈ ಮನೆಗೆ ನಾನ್ ಸೇರಿಸ್ಕೋತೀನಿ. ನೀನು ಸರಿಯಾಗಿ ಕೇಳಿಸ್ಕೊ. ಅಂತ ಯೋಚನೆ ನಿನ್ ತಲೆಯಲ್ಲಿದ್ರೆ ಇವಾಗ್ಲೇ ಮನೆ ಬಿಟ್ಟು ಹೊರಟೋಗು. ಅವನೊಬ್ಬನ್ಗೆ ಹೇಳ್ತಾ ಇಲ್ಲ, ನಿನ್ಗೂ ಹೇಳ್ತಾ ಇದ್ದೀನಿ ಕಣೆ. ಯಾರು ನನ್ ಮಾತಿಗೆ ಬೆಲೆ ಕೊಡಲ್ವೋ ಅವ್ರು ಯಾರು ಈ ಮನೇಲಿ ಇರ್ಕೂಡ್ದು. ಹೊರಟ್ಬಿಡಿ ಇಬ್ರು. ಯಾಕಂದ್ರೆ ಈ ಮನೆ ನಂದು. ನಾನ್ ಹೇಳ್ದಂಗೆ ಕೇಳೋರ್ಗ್ ಮಾತ್ರ ಈ ಮನೇಲಿ ಜಾಗ ಇರೋದು, ನೆನ್ಪಿಟ್ಕೊಳ್ಳಿ. ಅಮ್ಮ, ನಿನಗಿಷ್ಟ ಇಲ್ಲ ಅಂತಾನೆ ಮೈನಾ ಅವರು ಇಷ್ಟ ದಿನ ದೂರ ಇದ್ರು. ಈಗ ಅವ್ರ ಅಕ್ಕನ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆಗ್ತಿದೆ ಅಂತ ತಾನೇ ಈ ಮನೆಗೆ ಬರ್ತಿರೋದು. ನಿನಗದ್ ಯಾಕೆ ಅರ್ಥ ಆಗ್ತಿಲ್ಲ? ಅದಕ್ ನಾನೇನೇ ಮಾಡ್ಲಿ? ಯಾರು ಇರ್ಬೇಕು ಯಾರು ಇರ್ಬಾರ್ದು ಅಂತ ನಾನೇ ತೀರ್ಮಾನ ಮಾಡೋದು. ನೀವ್ ಹೇಳ್ದಂಗೆಲ್ಲ ನಾನು ಕುಣಿಯಕ್ಕಾಗಲ್ಲ. ಇಬ್ರು ಸೇರ್ಕೊಂಡು ಅವಳು ಮಾಡಿದೆ ಸರಿ ಅಂತಿದ್ದೀರಲ್ಲ, ಅನುಭವಿಸಿ. ಆ ಭಾರ ನನ್ ತಲೆ ಮೇಲೆ ನಾನು ಯಾಕೆ ಹೊತ್ಕೊಳ್ಳಿ? ಬೇಡ ಸರ್ಸು, ಆ ಭಾರನ ನೀನ್ ಹೊತ್ಕೋಬೇಡ. ಆ ಭಾರನ ನಾನೇ ಹೊತ್ಕೋತೀನಿ. ಯಾಕಂದ್ರೆ ನಾನಲ್ವಾ ಅವಳಿಗೆ ತಾಳಿ ಕಟ್ಟಿರೋ ಗಂಡ. ಇವಳಿದಾಳಲ್ಲ ಈ ರಾಕ್ಷಸಿ, ಇವಳಿಂದಾನೇ ಇವೆಲ್ಲ ನಡೀತಿರೋದು. ದೀಪಕ್ ಅವ್ರ ಅಪ್ಪ ಅಮ್ಮ ನಾನು ಮೈನಾ ಒಟ್ಟಿಗೆ ಇರ್ಬೇಕು ಅಂತ ಹೇಳಿದ್ರು, ಆದ್ರೆ ಈ ಮನೇಲೇ ಇರ್ಬೇಕು ಅಂತ ಏನ್ ಹೇಳಲಿಲ್ಲ ಅಲ್ವಾ? ನಾನು ಮೈನಾ ಬೇರೆ ಮನೆ ಮಾಡ್ಕೊಂಡಿರ್ತೀವಿ. ಬೇಕಿದ್ರೆ ದೀಪನ್ನು ಕರ್ಕೊಂಡು ಹೋಗ್ತೇನೆ, ಆದ್ರೆ ನಾನ್ ಮಾತ್ರ ಈ ಮನೇಲಿ ಇರಲ್ಲ. ಹೊರಡ್ತೇನೆ ಬಿಡು. ಅಣ್ಣ ಹೋಗ್ಬೇಡ ಅಣ್ಣ. ನಿಂತ್ಕೋ ಮಾವ. ಎಲ್ಲೂ ಅಣ್ಣ ನಿಂತ್ಕೋ ಅಣ್ಣ. ಮಾವ ಎಲ್ಲ ನಿನ್ನಿಂದಾನೆ. ನಾನೇನ್ ಮಾಡ್ದೆ ಇದ್ರಲ್ಲಿ?
ಹೋಗೆ. ಮೈನಾ ಎದಕ್ ಟೆನ್ಷನ್ ಮಾಡ್ಕೊಂಡು ಇಷ್ಟ? ಧ್ರುವ ಏನಿದ್ರು ತಾಳ್ಮೆಯಿಂದನೇ ಯೋಚನೆ ಮಾಡ್ತಾನ. ಅವ ಎಲ್ಲ ನೋಡ್ಕೊತಾನ ಬಿಡೋದನ್ನ. ಇಲ್ಲ ಮಮಕ್ಕ, ಧ್ರುವವ್ರು ಇಲ್ಲಿಂದ ಹೋಗಿದ್ ವೇಗ ನೋಡಿದ್ರೇನೆ ನನಗೆ ಗೊತ್ತಾಯ್ತದೆ ಅವ್ರ ತಾಳ್ಮೆಯಿಂದ ಇರಲ್ಲ ಅಂತ. ಅವ ಈಗ ಕೋಪದಾಗ ಹೋಗಿರ್ಬೋದು, ಆದ್ರ ಮನಿಗ್ ಹೋಗೋಷ್ಟ್ರಾಗ ಪಕ್ಕ ಕೂಲ್ ಅಕ್ಕನ. ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅದ್ರ ಬಗ್ಗೆ. ಇಲ್ಲ ಮಮಕ್ಕ, ಅತ್ತೆ ವಾರ್ಡನ್ ಮೇಡಮ್ ಹತ್ರನೇ ಅಷ್ಟು ಕೋಪದಲ್ಲಿ ಮಾತಾಡಿದ್ದಾರೆ.